ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿರುವಂತಹ ವಿಮರ್ಶೆ ಸಾಹಿತ್ಯ ಪ್ರಕಾರ ಕ್ರಿಟಿಸಿಸಮ್ ಇದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪಾಶ್ಚಾತ್ಯ ಸಾಹಿತ್ಯ ಪ್ರೇರಣೆಯಿಂದ ಬಂದಿರುವಂತಹ ಕ್ರಿಟಿಸಿಸಮ್, ಆಂಗ್ಲ ಭಾಷೆಯ ಕ್ರಿಟಿಸಿಸಮ್ ಎಂಬುದಕ್ಕೆ ಸಂವಾದಿಯಾಗಿ ನಮ್ಮ ಕನ್ನಡದಲ್ಲಿ ವಿಮರ್ಶೆ ಅನ್ನೋ ಶಬ್ದವನ್ನು ಬಳಕೆ ಮಾಡ್ತೀವಿ. ಈ ಮೊದಲೇ ನಮ್ಮ ಕನ್ನಡದಲ್ಲೂ ಈ ವಿಮರ್ಶೆ ಅನ್ನೋದು ಬೇರೆ ರೂಪ ಪಡ್ಕೊಂಡು ಏನಾದರೂ ಇದೆಯಾ ಅಂತ ಅಂದರೆ ಇಲ್ಲ. ಆದರೆ ಸಂಸ್ಕೃತದಲ್ಲಿ ಕಾವ್ಯ ಮೀಮಾಂಸೆ ಅಂತ ನಾವು ನೋಡ್ತೀವಲ್ಲ, ಅಲ್ಲಿ ಲಾಕ್ಷಣಿಕ, ಸಹೃದಯ ಅನ್ನೋ ಪದಗಳ ಬಳಕೆ ಇದೆ. ಹಾಗಿದ್ರೆ ಇದೇನು ಹೊಸದು ಅಂತ ನಮ್ಗೆ ಅನ್ಸೋದಿಲ್ಲ ಅಲ್ವಾ? ಯಾಕಂದರೆ ಈ ಕಾವ್ಯ ಮೀಮಾಂಸೆಯಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಕಾವ್ಯದ ಗುಣದೋಷಗಳ ಬಗ್ಗೆ ಅಲ್ವಾ. ಒಬ್ಬ ಕವಿ ಏನು ಬರೆದಿದ್ದಾನೆ, ಅವನ ಕಾವ್ಯ ಯಾವ ರೀತಿ ಇದೆ ಅನ್ನೋದನ್ನ ಚರ್ಚೆ ಮಾಡ್ತೀವಿ. ವಿಮರ್ಶೆ, ಕ್ರಿಟಿಸಿಸಮ್ ಅದು ಕೂಡ ಅದೇ ಅಲ್ವಾ. ಹಾಗಾಗಿ ಇವೆರಡು ಬೇರೆ ಅಂತ ಏನು ಅನ್ಸೋದಿಲ್ಲ. ನಮ್ಮ ಬರಹಗಾರರು ಕೂಡ ಈ ಕಾವ್ಯ ಮೀಮಾಂಸೆಯ ಹೆಜ್ಜೆಗಳನ್ನೇ ಆರಂಭದಲ್ಲಿ ಅನುಸರಿಸ್ತಾರೆ. ಅಂದರೆ ಯಾವ ರೀತಿ ಇಲ್ಲಿ ಗುಣದೋಷಗಳನ್ನು ಚರ್ಚೆ ಮಾಡ್ತಾರಲ್ವ, ಅದೇ ರೀತಿ ಕೃತಿಯ ಗುಣದೋಷಗಳ ಬಗ್ಗೆನೇ ಚರ್ಚೆ ಮಾಡೋವಂಥದ್ದು. ಅದಿರಲಿ, ಇಲ್ಲಿ ವಿಮರ್ಶೆ ಪ್ರಕಾರದ ಬಗ್ಗೆ ಚರ್ಚೆ ಮಾಡೋಣ. ಆಂಗ್ಲ ಸಾಹಿತ್ಯ ಸಂಪರ್ಕದಿಂದ ಆಧುನಿಕ ಕನ್ನಡದಲ್ಲಿ ಹೊಸದಾಗಿ ಬಳಕೆಗೆ ಬಂದಿರುವಂಥ ಶಬ್ದನೇ ವಿಮರ್ಶೆ ಸಾಹಿತ್ಯ ಪ್ರಕಾರ. ಇದನ್ನು ನಾವು ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಮೀಮಾಂಸೆ ಅಂತಲೂ ಕೂಡ ಕರಿತೀವಿ. ಆರಂಭದಲ್ಲಿ ಕಾವ್ಯ ಮೀಮಾಂಸೆ ಮತ್ತು ಅಲಂಕಾರ ಶಾಸ್ತ್ರಗಳಲ್ಲಿ ಮಾತ್ರ ತೊಡಗಿಸ್ಕೊಂಡಿದ್ದಂಥ ನಮ್ಮ ಬರಹಗಾರರು ನಾವು ಕೂಡ ಪ್ರತ್ಯೇಕವಾಗಿರುವಂಥ ಕೃತಿಗಳ ವಿವರಣೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು ಅಂತ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ಲೇ ಇಲ್ಲ. ಯಾಕಂದರೆ ಅಂಥದ್ದೊಂದು ಯೋಚನೆಯೂ ಕೂಡ ಬಂದಿಲ್ಲ ಅಂತ ಅನಿಸುತ್ತೆ, ಎಲ್ಲಿವರೆಗೂ ಆಂಗ್ಲ ಸಾಹಿತ್ಯ ನಮಗೆ ಪರಿಚಯ ಆಗೋವರೆಗೂ. ಇದು ಸರಿಸುಮಾರು 21ನೇ ಶತಮಾನದಲ್ಲಿ ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದು ನಿಲ್ಲುತ್ತಲ್ವಾ ವಿಮರ್ಶೆ ಅಂತನ್ನೋದು. ಆಗ ಕೃತಿಗಳ ವಿಶ್ಲೇಷಣೆ ಮತ್ತು ಮೌಲ್ಯಮಾಪನ ಮಾಡುವಂಥ ಒಂದು ಪ್ರತ್ಯೇಕ ಶಾಸ್ತ್ರವಾಗಿ ವಿಮರ್ಶೆಯ ಪ್ರಕಾರ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸ್ಕೊಳ್ಳುತ್ತೆ. ಕಾವ್ಯ ಮೀಮಾಂಸೆಗೂ ಈ ವಿಮರ್ಶೆಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಕಾವ್ಯ ಮೀಮಾಂಸೆ ಅಂತ ಅಂದರೆ ಒಂದು ಕಾವ್ಯ ಯಾವ ರೀತಿ ಇರಬೇಕು, ಪ್ರತಿಭೆ, ನವರಸಗಳು, ಅಲಂಕಾರ ಯಾವ ರೀತಿ ಬಳಕೆ ಆಗಿರಬೇಕು, ಅದನ್ನೆಲ್ಲವನ್ನು ನಾವು ಕಾವ್ಯ ಮೀಮಾಂಸೆಯಲ್ಲಿ ಅಧ್ಯಯನ ಮಾಡ್ತೀವಿ. ಆದರೆ ವಿಮರ್ಶೆ ಒಂದು ಕೃತಿಯ ಆಗುಹೋಗುಗಳು, ಒಳಹರಿವುಗಳು, ಲೇಖಕ ಯಾವ ದೃಷ್ಟಿಕೋನದಲ್ಲಿ ಬರೆದಿದ್ದಾರೆ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಒಳಗೊಂಡಿರುವಂಥದ್ದು ವಿಮರ್ಶೆ. ಪ್ರತ್ಯೇಕವಾಗಿ ಒಂದು ಕೃತಿಯ ವಿಮರ್ಶೆ ಮಾಡೋಂಥ ಒಂದು ಆಲೋಚನೆ ಬಂದಿದ್ದೆ ಇಲ್ಲಿ ಪಾಶ್ಚಾತ್ಯ ಸಾಹಿತ್ಯ ಪರಿಚಯ ಆದಮೇಲೆ. ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯ ಹಾಗೆ ಅಲ್ಲಿನ ವಿಮರ್ಶೆಗಳನ್ನು ಅಭ್ಯಾಸ ಮಾಡಿ ಕನ್ನಡದ ಬರಹಗಾರರು ಪಾಶ್ಚಿಮಾತ್ಯ ವಿಮರ್ಶೆಯ ಆಳ ವಿಸ್ತಾರಗಳಿಂದ ಪ್ರಭಾವಗೊಂಡು ಅಲ್ಲಿನ ಮೂಲ ತತ್ವಗಳನ್ನು ಕನ್ನಡಕ್ಕೆ ತಂದುಕೊಳ್ಳುವಂಥ ಯತ್ನವನ್ನು ಮಾಡ್ತಾರಲ್ವಾ. ಆ ಮೂಲಕ ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಕೂಡ ಈ ವಿಮರ್ಶೆ ಅನ್ನೋದು ತುಂಬ ಅದ್ಭುತವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಅದೇ ತತ್ವಗಳನ್ನು ಕನ್ನಡದ ಕೃತಿಗಳಿಗೆ ಅನ್ವಯಿಸ್ಕೊಂಡು ಇಲ್ಲಿ ವಿಮರ್ಶೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಇದು ನೀನು ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಈ ವಿಮರ್ಶೆ ಒಂದು ಶಾಸ್ತ್ರವಾಗಿ ರೂಪುಗೊಳ್ಳೋದಕ್ಕೂ ಮುಂಚೆ, ಅದಕ್ಕೂ ಪೂರ್ವದಲ್ಲಿ ಪ್ರಾಚೀನ ಕವಿಗಳ ಅಲಂಕಾರ ಗ್ರಂಥಗಳಲ್ಲಿ ಕಂಡು ಬರ್ತಿದ್ದಂತಹ ಕಾವ್ಯದ ಗುಣದೋಷಗಳ ಪ್ರಸ್ತಾಪವನ್ನೇ ನಾವು ಒಂದು ರೀತಿ ವಿಮರ್ಶೆ ಅಂತ ಗುರುತಿಸ್ಕೊಂಡಿದ್ದು. ಕ್ರಮಬದ್ಧವಾದ ಶಾಸ್ತ್ರೀಯ ವಿಮರ್ಶೆ ಪ್ರಾರಂಭವಾಗಿದ್ದೇ ಸಂಸ್ಕೃತ ಕವಿಗಳ ಮತ್ತು ಪ್ರಾಚೀನ ಕನ್ನಡ ಕೃತಿಗಳ ಪರಿಚಯದಿಂದ. ಫಾರ್ ಎಕ್ಸಾಂಪಲ್, ಎಂ.ಎ. ರಾಮಾನುಜ ಅಯ್ಯಂಗಾರರ ಕವಿ ಚಕ್ರವರ್ತಿ ರನ್ನನ ಜೀವನ ಚರಿತ್ರೆ ಗ್ರಂಥ ವಿಮರ್ಶೆ, ಇದನ್ನ ಕ್ರಮಬದ್ಧವಾದ ಶಾಸ್ತ್ರೀಯ ವಿಮರ್ಶೆಯ ಮೊಟ್ಟ ಮೊದಲ ಕೃತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರನ್ನನ ಜೀವನದ ವಿಶ್ಲೇಷಣೆಯನ್ನು ಮಾಡಿರುವಂತಹ ಒಂದು ಕೃತಿ ಇದು. ಹಾಗಾಗಿ ಇದೊಂದು ಶಾಸ್ತ್ರಬದ್ಧವಾಗಿ ರಚನೆ ಆಗಿರುವಂತಹ ವಿಮರ್ಶಾ ಕೃತಿ. ಹಾಗಿದ್ರೆ ನಮ್ಮ ಕನ್ನಡದಲ್ಲಿ ವಿಮರ್ಶಾ ಪರ್ವ ಯಾವಾಗಿಂದ ಆರಂಭ ಆಯಿತು, ಯಾವಾಗಿಂದ ಉಗಮ ಆಯಿತು ಅಂತಂದರೆ 19ನೇ ಶತಮಾನದ ಕೊನೆಯ ಭಾಗದಿಂದ ನಾವು ಈ ವಿಮರ್ಶೆಯನ್ನು ಗುರುತಿಸ್ಬೋದು. ಪ್ರತ್ಯೇಕ ಕೃತಿಗಳ ವಿವರಣೆ ಮತ್ತು ವಿಶ್ಲೇಷಣೆ ಅಂತ ಹೇಳಿದ್ನಲ್ವಾ, ಆ ಪ್ರಕಾರವಾಗಿ 1923ರಲ್ಲಿ ಬಿ ಕೃಷ್ಣಪ್ಪನವರು ಬರೆದಿರುವಂತಹ ರಾಮಚಂದ್ರ ಚರಿತ ಪುರಾಣ ವಿಮರ್ಶೆ, ಇದು ಐತಿಹಾಸಿಕ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ ಒಂದು ವಿಮರ್ಶಾ ಕೃತಿ. ನೆಕ್ಸ್ಟ್ 1931ರಲ್ಲಿ ರಾಜರತ್ನಂ ಅವರು ಬರೆದಿರುವಂತಹ ಶ್ರೀ ಕವಿ ಪಂಪನನ್ನ ಕುರಿತಂತೆ ಸಾಕಷ್ಟು ವಿಮರ್ಶಾ ಕೃತಿಗಳು ಬಂದಿದ್ದಾವೆ. 1938ರಲ್ಲಿ ಮುಳಿಯ ತಿಮ್ಮಪ್ಪಯ್ಯವರು ಬರೆದಿರುವಂತಹ ನಾಡೋಜ ಪಂಪ, ಇದೊಂದು ವಿಮರ್ಶಾ ಕೃತಿ, ಒಂದು ಗ್ರಂಥ. ಪಂಪನನ್ನ ಕುರಿತು ಆಳವಾದಂಥ ವಿಸ್ತಾರವಾದಂಥ ಅಧ್ಯಯನವನ್ನು ನಮಗೆ ಕೊಡುತ್ತೆ. ಹೊಸ ಚಾರಿತ್ರಿಕ ದೃಷ್ಟಿಕೋನವನ್ನು ಕಟ್ಕೊಳ್ಳುವಂಥ ಒಂದು ಗ್ರಂಥ ಈ ನಾಡೋಜ ಪಂಪ ಆಗಿರುತ್ತೆ. ಪಂಪನ ಕೃತಿಗಳ ವಿಮರ್ಶೆಯನ್ನು ಕೂಡ ಒಳಗೊಂಡಿದೆ. 1939ರಲ್ಲಿ ತೀನಂ ಶ್ರೀ ಅವರು ಬರೆದಿರುವಂತಹ ಪಂಪ, 1975ರಲ್ಲಿ ವಿ ಸೀತಾರಾಮಯ್ಯ ಅವರು ಬರೆದಿರುವಂತಹ ಮಹಾಕವಿ ಪಂಪ, ಇದೆಲ್ಲ ಪಂಪನ ಬಗ್ಗೆ ಬರೆದಿರುವಂತಹ ಒಂದು ವಿಮರ್ಶಾ ಗ್ರಂಥ. ಇದಿಷ್ಟೇ ಇಲ್ಲ, ಇನ್ನು ಸಾಕಷ್ಟಿದ್ದಾವೆ. ಪ್ರಾಚೀನ ಕನ್ನಡ ಕವಿಗಳು ಹಾಗೆ ಅವರು ಬರೆದಿರುವಂತಹ ಕೃತಿಗಳನ್ನು ಪರಿಚಯಿಸುವಂಥ ಗ್ರಂಥಗಳಲ್ಲಿ ಕಂಡುಬರುವಂಥ ವಿಮರ್ಶೆ ಈ ವಿಮರ್ಶಾ ಪ್ರಕಾರಕ್ಕೆ ಒಂದು ದೊಡ್ಡ ಬೆಳವಣಿಗೆಯನ್ನೇ ತಂದುಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಸಂಸ್ಕೃತ ಕೃತಿಗಳು ಕೂಡ ಹಾಗೆ ಆ ಕೃತಿಕಾರರನ್ನು ಪರಿಚಯಿಸುವಂತಹ ಪ್ರಕ್ರಿಯೆಯಲ್ಲಿ ಮೂಡಿ ಬಂದಿರುವಂಥ ಕೃತಿಗಳು ಕೂಡ ವಿಮರ್ಶಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆ.
ಯಾವ್ಯಾವುದದು ಅಂದರೆ AR ಕೃಷ್ಣಶಾಸ್ತ್ರಿಗಳು ಬರೆದಿರುವಂತಹ ಸಂಸ್ಕೃತ ನಾಟಕ, VC ಅವರು ಬರೆದಿರುವಂತಹ ಅಭಿಜ್ಞಾನ ಶಾಕುಂತಲ, CK ವೆಂಕಟರಾಮಯ್ಯ ಬರೆದಿರುವಂತಹ ಕಾಳಿದಾಸ ಮಹಾಕವಿ, M ಗೋಪಾಲಾಚಾರ್ಯ ಬರೆದಿರುವಂತಹ ಕಾಳಿದಾಸನ ಉಪಮೆಗಳು ಇತ್ಯಾದಿ. ನೋಡಿ, ಇದೆಲ್ಲ ಒಂದು ಭಾಗ ಆದರೆ ನಮಗೆ ತಕ್ಷಣದಲ್ಲಿ ವಿಮರ್ಶೆ ಅಂತಲೇ ನೆನಪಾಗುವಂಥದ್ದು ರಂಶ್ರೀ ಮುಗುಳಿಯವರಾಗಿರ್ಬೋದು, ಮುಳಿಯ ತಿಮ್ಮಪ್ಪಯ್ಯ, ದೇಜಗೌ, SL ಶೇಷಗಿರಿ ರಾವ್ ಅವರು, SV ರಂಗಣ್ಣ, ದೊಡ್ಡರಂಗೇಗೌಡರು ಅಲ್ವಾ, DR ನಾಗರಾಜು, ಇವರೆಲ್ಲ ನೆನಪಾಗ್ತಾರೆ. ಇವರೆಲ್ಲ ಹೊಸಗನ್ನಡ ವಿಮರ್ಶೆಗೆ ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಂಥವ್ರು. ಈ ಒಂದು ಭಾಗದಲ್ಲಿ ಹೊಸಗನ್ನಡ ವಿಮರ್ಶೆಗೆ BM ಶ್ರೀಕಂಠಯ್ಯವರು ಕೊಟ್ಟಿರುವಂಥ ಕೊಡುಗೆ ತುಂಬಾ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಪ್ರಾಚೀನ ಕಾವ್ಯಗಳ ಮೌಲ್ಯಮಾಪನವನ್ನು ಮಾಡಿ ಶಾಸ್ತ್ರೀಯ ರೀತಿಯಲ್ಲಿ ವಿಮರ್ಶೆಯನ್ನು ಮಾಡ್ತಾರೆ. ಇವರ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತಿತರ ಹಲವಾರು ಗ್ರಂಥಗಳಿಗೆ ಬರೆದಿರುವಂತಹ ಮುನ್ನುಡಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಹೊಸಗನ್ನಡ ಕಾಲಘಟ್ಟದಲ್ಲಿ ಆ್ಯಕ್ಚುಲಾಗಿ ವಿಮರ್ಶೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ. ಏನು, ಇಂಗ್ಲೀಷಿನ ಕ್ರಿಟಿಕ್ ಈ ಶಬ್ದ ಗ್ರೀಕ್ ಭಾಷೆಯ ಕ್ರಿಟಿಕೋಸ್ ಮೂಲದ್ದು. ಕ್ರಿಟಿಕೋಸ್ ಅಂತಂದರೆ ಟು ಜಡ್ಜ್ ಅಂತ ಅರ್ಥ. ಅಂದರೆ ಒಂದು ಕೃತಿಯ ಬೆಲೆ ಕಟ್ಟುವಂಥದ್ದು, ಗುಣದೋಷ ವಿವೇಚನೆ ಮಾಡುವಂಥದ್ದು ಅಂತ ಅರ್ಥ. ಕನ್ನಡದಲ್ಲಿ ವಿಮರ್ಶೆ ಅಂತ ಕರಿತೀವಿ. V+ ಮೃಷ ಅಂದರೆ ಓರೆ ಹಚ್ಚು, ಉಜ್ಜಿ ನೋಡು ಅಂತ ಅರ್ಥ. ವಿಮರ್ಶೆ ಮೂಲತಃ ಬುದ್ಧಿ ಪ್ರಧಾನವಾದದ್ದಾಗಿರುತ್ತೆ. ಕೃತಿಯ ವಿಚಾರದಲ್ಲಿ ನಾವು ಮಾಡುವಂತಹ ಪ್ರಾಮಾಣಿಕ ವಿಮರ್ಶೆ, ಪ್ರಶಂಸೆ ಇವುಗಳು ಕಾವ್ಯವನ್ನು ಕುರಿತೇ ಹೊರತು ಕವಿಯನ್ನು ಕುರಿತದ್ದಲ್ಲ ಅಂತ ಹೇಳೋದೇ ಈ ಮೂಲತತ್ವವನ್ನು ಒಳಗೊಂಡಿರುವಂಥದ್ದೇ ವಿಮರ್ಶೆ. ಇನ್ನು ಸರಳವಾಗಿ ಹೇಳಬೇಕು ಅಂತ ಅಂದರೆ, ಒಂದು ಸಾಹಿತ್ಯ ಕೃತಿಯನ್ನು ಅಧ್ಯಯನ ಮಾಡಿ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಯಾವುದೇ ವ್ಯಕ್ತಿನಿಷ್ಠ ಅಭಿಪ್ರಾಯಗಳನ್ನು ನೀಡದೆ ಕೃತಿಯ ವಿಚಾರವಾಗಿ ನಾವು ಏನು ನಿಲುವನ್ನು ತಾಳ್ತೀವಲ್ಲ ಅದನ್ನು ವ್ಯಕ್ತಪಡಿಸೋಂಥದ್ದೇ ವಿಮರ್ಶೆ. ಮಾಸ್ತಿಯವರು ಈ ವಿಮರ್ಶೆ ಬಗ್ಗೆ ಒಂದು ಕಡೆ ಹೇಳ್ತಾರೆ, ವಿಮರ್ಶೆಯ ಕಾರ್ಯ ಅತ್ಯಂತ ಸೂಕ್ಷ್ಮವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಷ್ಟೇ ಎಚ್ಚರದಿಂದ ನಿರ್ವಹಿಸಬೇಕಾದ ಕಾರ್ಯ ಅಂತ ಹೇಳ್ತಾರೆ. ಒಟ್ಟಾರೆ ಒಂದು ವಿಮರ್ಶೆ ಒಂದು ಕೃತಿಗೆ ಉತ್ತಮ ರೀತಿಯ ನ್ಯಾಯವನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಲೇಬೇಕು. ಪಾಶ್ಚಾತ್ಯರಲ್ಲಿ ಒಂದು ಶಿಸ್ತಾಗಿ ಅಧ್ಯಯನ ವಿಷಯವಾಗಿ ಬೆಳೆದಿರುವಂತಹ ಈ ವಿಮರ್ಶೆ ಕನ್ನಡದಲ್ಲಿ ನಾವು ಇತ್ತೀಚೆಗೆ ಗುರುತಿಸ್ಕೊಂಡಿರುವಂಥ ಒಂದು ಸಾಹಿತ್ಯ ಪ್ರಕಾರ. ಇದರಲ್ಲೂ ಕೂಡ ಅನೇಕ ವಿಧಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಚಾರಿತ್ರಿಕ ವಿಮರ್ಶೆ, ರೂಪನಿಷ್ಠ ವಿಮರ್ಶೆ, ವ್ಯಕ್ತಿನಿಷ್ಠ ವಿಮರ್ಶೆ, ತಾತ್ವಿಕ ವಿಮರ್ಶೆ, ಅನ್ವಯಿಕ ಅಥವಾ ಪ್ರಾಯೋಗಿಕ ವಿಮರ್ಶೆ, ಸಮಾಜಶಾಸ್ತ್ರೀಯ ವಿಮರ್ಶೆ, ಐತಿಹಾಸಿಕ ವಿಮರ್ಶೆ, ಮಾರ್ಕ್ಸ್ವಾದಿ, ಸ್ತ್ರೀವಾದಿ ವಿಮರ್ಶೆ ಇತ್ಯಾದಿ. ಇಲ್ಲೊಂದು ಸ್ವಲ್ಪ ವಿಮರ್ಶಕ ಸಾಹಿತಿಗಳು ಮತ್ತು ಅವರ ರಚನೆಯ ಪಟ್ಟಿಯನ್ನು ಕೊಟ್ಟಿದ್ದೀನಿ, ಒಂದು ಸ್ವಲ್ಪ ಗಮನಿಸಿ. ರಂಶ್ರೀ ಮುಗುಳಿಯವರು ಬರೆದಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು, VM ಇನಾಂದಾರ್ ಅವರ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ, ಮುಳಿಯ ತಿಮ್ಮಪ್ಪಯ್ಯ ಅವರ ಕವಿರಾಜ ಮಾರ್ಗ ವಿವೇಕ, SV ರಂಗಣ್ಣ ಅವರ ರನ್ನಕವಿ ಪ್ರಶಸ್ತಿ, ಶ್ರೀರಂಗಾರ ಗೀತ ದರ್ಪಣ, ದೇಜಗೌ ಅವರ ಇಣುಕು ನೋಟ, LS ಶೇಷಗಿರಿ ರಾವ್ ಅವರ ಹೊಸಗನ್ನಡ ಸಾಹಿತ್ಯ, GSS ಅವರ ವಿಮರ್ಶೆಯ ಪೂರ್ವ ಪಶ್ಚಿಮ, ಚನ್ನವೀರ ಕಣವಿಯವರ ಸಾಹಿತ್ಯ ಚಿಂತನ, ಕೀರ್ತಿನಾಥ ಕುರ್ತಕೋಟಿಯವರ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ, AN ಮೂರ್ತಿರಾವ್ ಅವರ ದೇವರು, ಪೂರ್ವ ಸೂರಿಗಳೊಡನೆ, ಸಾಶಿ ಮರುಳಯ್ಯ ಅವರ ಭಾಸನ ಮಕ್ಕಳು, TV ವೆಂಕಟಾಚಲ ಶಾಸ್ತ್ರಿಯವರ ಸಾಹಿತ್ಯ ಮಂಥನ, SL ಭೈರಪ್ಪರವರ ಸತ್ಯ ಮತ್ತು ಸೌಂದರ್ಯ, ದೊಡ್ಡರಂಗೇಗೌಡ ಅವರ ಅಭಿರುಚಿ ಗಾರುಡಿಗ, DR ನಾಗರಾಜ್ ಅವರ ಸಾಹಿತ್ಯ ಕಥನ, KS ಭಗವಾನ್ ಅವರ ಕುವೆಂಪು ಯುಗ, ಮಾನಾಜ ಅವರ ಪ್ರತಿಪಾದನೆ, ತಸು ಶಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಸಮೀಕ್ಷೆ, ಗಿರಡ್ಡಿಯವರ ಸಣ್ಣ ಕಥೆಗಳ ಹೊಸ ಒಲವುಗಳು, HS ವೆಂಕಟೇಶ್ ಮೂರ್ತಿಯವರ ಎದಿರೀಜು, CPK ರವರ ಕಾವ್ಯಾರ್ಥ ಜನ್ನ, CN ರಾಮಚಂದ್ರನ್ ಅವರ ವಸಾಹತೋತ್ತರ ಚಿಂತನೆ, GH ನಾಯಕರವರ ಅನಿವಾರ್ಯ, OL ನಾಗಭೂಷಣರವರ ವಿಮರ್ಶೆಯ ಪರಿಭಾಷೆ, ಚಿದಾನಂದ ಮೂರ್ತಿಯವರ ಹೊಸತು ಇವೆಲ್ಲ ವಿಮರ್ಶಾ ಸಾಹಿತ್ಯ ಪ್ರಕಾರಕ್ಕೆ ಬಂದಿರುವಂತಹ ಅತ್ಯುತ್ತಮವಾಗಿರುವಂತಹ ಕೊಡುಗೆಗಳು. ಇದಿಷ್ಟೇ ಅಲ್ಲದೆ ಅಭಿನಂದನಾ ಗ್ರಂಥಗಳು ಕೂಡ ಒಂದು ರೀತಿಯ ವಿಮರ್ಶಾ ಕೃತಿಗಳಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, BM ಶ್ರೀ ಅವರಿಗೆ ಸಂದಿರುವಂತಹ ಸಂಭಾವನೆ ಇದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಈ ಅಭಿನಂದನಾ ಗ್ರಂಥಗಳಲ್ಲೂ ಕೂಡ ನಾವು ಕವಿ ಮತ್ತು ಕೃತಿಯ ಒಂದು ವಿಮರ್ಶೆಯನ್ನು ನೋಡ್ತೀವಲ್ವ, ಹಾಗಾಗಿ ಇದು ಕೂಡ ವಿಮರ್ಶಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲೂ ಕೂಡ ಕೆಲವೊಂದಷ್ಟು ಕೃತಿಗಳನ್ನ ನಾವು ಪಟ್ಟಿ ಮಾಡ್ಬೋದು, ಅಭಿನಂದನಾ ಕೃತಿಗಳು. ಈಗಾಗಲೇ BM ಶ್ರೀಯವರ ಸಂಭಾವನೆ ನೋಡಿದ್ವಿ ಅಲ್ವಾ, DLN ಅವರ ಜ್ಞಾನೋಪಾಸಕ, DV ಗುಂಡಪ್ಪರವರಿಗೆ ಧೀಮಂತ, TS ವೆಂಕಣ್ಣಯ್ಯ ಅವರಿಗೆ ಸವಿನೆನಪು, GP ರಾಜರತ್ನಂ ಅವರ ರಾಜಮಾರ್ಗ, ಕುವೆಂಪುರವರಿಗೆ ಸಹ್ಯಾದ್ರಿ, ಗಂಗೋತ್ರಿ, ಗೋವಿಂದಪ್ಪಯ್ಯರವರಿಗೆ ದೀವಿಗೆ, ಫಗು ಹಳಕಟ್ಟಿಯವರಿಗೆ ವಚನ ಪಿತಾಮಹ, ಮಣಿಹ, ಬೆಟಗಿರಿ ಕೃಷ್ಣ ಶರ್ಮಾ ಅವರಿಗೆ ಬೆಳುವಲ, ಆನಕ್ರೂರವರ ಕುರಿತು ರಸಚೇತನ, ಬೀಚಿರವರಿಗೆ ತಿರುಮಚೇತನ, ಮಾಸ್ತಿಯವರ ಶ್ರೀನಿವಾಸ, CPK ಅವರಿಗೆ ಸಾರ್ಥಕ, ಸಂಭಾ ಜೋಶಿಯವರಿಗೆ ಅಧ್ಯಯನ, KS ನರಸಿಂಹಸ್ವಾಮಿಯವರಿಗೆ ಚಂದನ, ಪೂತೀನಾಗೆ ಯದುಗಿರಿ,
ಚನ್ನವೀರ ಕಣವಿಯವರಿಗೆ ಚೆಂಬೆಳಕು, ರಂಶ್ರೀ ಮುಗುಳಿಯವರಿಗೆ ರಸಿಕರಂಗ ದರ್ಶನ, ತೀನಂ ಶ್ರೀಕಂಠಯ್ಯ ಅವ್ರಿಗೆ ಶ್ರೀಕಂಠ ತೀರ್ಥ, DS ಕರ್ಕಿಯವರಿಗೆ ಕಾವ್ಯ ಗೌರವ, VM ಇನಾಂದಾರ್ ಅವ್ರಿಗೆ ನವನೀತ, ಕಾದಂಬರಿ ಲೋಕ, SL ಭೈರಪ್ಪರವ್ರಿಗೆ ಸಹಸ್ಪಂದನ, GS ಶಿವರುದ್ರಪ್ಪ ಅವ್ರಿಗೆ ಸ್ನೇಹ ಕಾರ್ತಿಕ, SV ಪರಮೇಶ್ವರ ಭಟ್ಟ ಅವರಿಗೆ ಪೂರ್ಣಕುಂಭ, ಅಂಬಿಕಾತನಯ ದತ್ತ ಅವ್ರಿಗೆ ಹಿಡಿದು ಬಾ ತಾಯಿ, ಹಾಮ ನಾಯಕ ಅವರಿಗೆ ಮಾನ ಅನ್ನೋ ಕೃತಿಯನ್ನು ಸಮರ್ಪಿಸಿದ್ದಾರೆ. ಅಭಿನಂದಿಸಲ್ಪಟ್ಟವರು ಹಾಗೆ ಅಭಿನಂದನಾ ಕೃತಿಗಳ ಹೆಸರುಗಳನ್ನು ನಾನು ಇಷ್ಟೊತ್ತು ಹೇಳಿದ್ದು. ಕೃತಿಯನ್ನು ಬರೆದಿರೋರಲ್ಲ, ಆ ಕೃತಿ ಯಾರ ಹೆಸರಲ್ಲಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು, ಅರ್ಥ ಆಯ್ತಾ? ಇವಾಗ ಸಂಭಾವನೆ BM ಶ್ರೀಕಂಠಯ್ಯ ಅವ್ರ ಹೆಸರಲ್ಲಿರೋವಂಥದ್ದು, ಅವರಿಗೆ ಅರ್ಪಣೆ ಮಾಡಿರೋವಂಥದ್ದು, ಆ ಥರದಲ್ಲಿ ಹೇಳಿದ್ದು. ಗ್ರಂಥದ ಹೆಸರು ಜೊತೆಗೆ ಆ ಗ್ರಂಥ ಯಾರಿಗೆ ಅಭಿನಂದಿಸಲ್ಪಟ್ಟಿದೆ, ಯಾರ ಹೆಸರಲ್ಲಿದೆ ಅಂತ ಅಭಿನಂದನಾ ಗ್ರಂಥಗಳು ಅಂತಂದರೆ ಇದು ಕೂಡ ವಿಮರ್ಶಾ ಲೋಕಕ್ಕೆ ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಕೊಡುಗೆ. ಇದಿಷ್ಟಾಗಿತ್ತು ವಿಮರ್ಶಾ ಪ್ರಕಾರದ ಪ್ರಮುಖ ಅಂಶಗಳು. ನಾನು ಯಾವ ಬುಕ್ನ ರೆಫರ್ ಮಾಡಿ ಮಾಹಿತಿಯನ್ನು ಹಂಚ್ಕೊತಾ ಇದ್ದೀನಿ ಅಂತ ಕೆಲವೊಂದಿಷ್ಟು ಜನ ಕಮೆಂಟಲ್ಲಿ ಹಾಕಿದ್ರಿ, ಯಾವ ಬುಕ್ನ ರೆಫರ್ ಮಾಡಬೇಕು ಅಂತ. ನಾನು ಈ ಎಲ್ಲ ಮಾಹಿತಿಯನ್ನು ತಸು ಶಾಮರಾಯರು ಬರೆದಿರುವಂಥ ಕನ್ನಡ ಸಾಹಿತ್ಯ ಚರಿತ್ರೆ, ಹಾಗೆ ಮರಿಯಪ್ಪ ಭಟ್ಟ ಅವರು ಬರೆದಿರುವಂಥ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ, ಮತ್ತು ನಾನು ಕೆಲವೊಂದಿಷ್ಟು ನೋಟ್ಸ್ ಮಾಡ್ಕೊಂಡಿದ್ದೆ ಲೈಬ್ರರಿಗೆ ಹೋಗಿದ್ದಾಗ. ಹಾಗಾಗಿ ಆ ಎಲ್ಲ ಪಾಯಿಂಟ್ಸ್ನ ಕ್ಲಬ್ ಮಾಡಿ ನಿಮಗೆ ಒಂದು ಮಾಹಿತಿಯನ್ನು ಪ್ರಿಪೇರ್ ಮಾಡಿ ವಿಡಿಯೋ ಮಾಡ್ತೀನಿ. ಯಾವುದೋ ಒಂದು ಬುಕ್ಕಲ್ಲಿ ಇರೋಂಥ ಮಾಹಿತಿಯನ್ನು ಅಥವಾ ನಾನು ಏನೋ ನನ್ನ ಕಾಲೇಜ್ ಡೇಸಲ್ಲಿ ಬರ್ಕೊಂಡಿರೋಂಥ ನೋಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಡಲ್ಲ. ಇನ್ನೂ ಹೊಸದಾಗಿ ಬೇರೆ ಬೇರೆ ಬುಕ್ಸ್ಗಳಲ್ಲಿ ಏನೇನೆಲ್ಲ ವಿಷಯಗಳಿದ್ದೀವಲ್ಲ ಅದೆಲ್ಲ ಕ್ಲಬ್ ಮಾಡಿ ನಿಮಗೆ ಒಂದು ಜೆನ್ಯೂನ್ ಆಗಿರೋಂಥ ಮಾಹಿತಿಯನ್ನು ಹಂಚ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಐ ಹೋಪ್ ನೀವು ಕೂಡ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೀರಲ್ವ. ಹಾಗಾಗಿ ನಾನು ಯಾವ್ಯಾವ ಮೂಲದಿಂದ ಈ ಒಂದು ಮಾಹಿತಿಯನ್ನು ತಗೊಂಡು ನಿಮಗೆ ಹೇಳ್ತಿದ್ದೀನಿ ಅನ್ನೋದು ನಿಮಗೂ ಅರ್ಥ ಆಗುತ್ತೆ. ಯಾಕಂದರೆ ನೀವು ಓದಿರ್ತೀರಲ್ವ, ನೆನಪಾಗ್ತಿರುತ್ತೆ. ಇದೆಲ್ಲ ಇಷ್ಟು ಡೀಟೇಲಾಗಿ ಬೇಕಂತ ನಿಮಗೆ ಅನ್ನಿಸ್ಬೋದು. ನಾವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಮೂಲ ಬ್ಯಾಕ್ಗ್ರೌಂಡಾಗಿ ಈ ಪ್ರಕಾರಗಳು ಬೇಕೇ ಬೇಕು. ಅದಾದಮೇಲೆ ನಾವು ಮೇನ್ ಸ್ಟ್ರೀಮ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸರಿ, ಇದುವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.